ನಮಸ್ಕಾರಗಳು. ಶಿಸ್ತು ಮತ್ತು ಛಲದ ಸಾಕಾರ ಮೂರ್ತಿಗಳಾದ ಮಕರ ರಾಶಿಯ ಬಂಧುಗಳೇ, ನಿಮ್ಮದು ಕಲ್ಲಿನಂತಹ ಮನಸ್ಸು ಎಂದು ಲೋಕ ಅಂದುಕೊಂಡಿರಬಹುದು. ಆದರೆ ಆ ಕಲ್ಲಿನಂತಹ ಮನಸ್ಸಿನ ಹಿಂದೆ ಎಷ್ಟು ನೋವಿನ ಸಾಗರವಿದೆ ಎಂಬುದು ಕೇವಲ ನಿಮ್ಮ ಅಧಿಪತಿ ಶನಿದೇವನಿಗೆ ಮಾತ್ರ ಗೊತ್ತು. ಮಕರ ರಾಶಿಯವರೇ, ಕಳೆದ 7.5 ವರ್ಷಗಳಿಂದ ನೀವು ಅನುಭವಿಸಿದ ಆ ಸಾಡೆ ಸಾತಿ ಅಥವಾ 7.5 ಶನಿಯ ಪ್ರಭಾವ ನಿಮ್ಮನ್ನು ಅಕ್ಷರಶಃ ಹಣ್ಣುಗಾಯಿ ನೀರುಗಾಯಿ ಮಾಡಿದೆ ಅಲ್ವಾ? ಪ್ರೀತಿ ಪಾತ್ರರ ಸಾವು, ನಂಬಿದವರಿಂದ ದ್ರೋಹ, ಕಣ್ಣ ಮುಂದೆಯೇ ಕಳೆದು ಹೋದ ಆಸ್ತಿ ಅಂತಸ್ತು, ಇವೆಲ್ಲವನ್ನ ಕಂಡು ನೀವು ಮೌನವಾಗಿ ಅತ್ತಿದ್ದೀರಾ. ಆದರೆ ಮಕರ ರಾಶಿಯವರೇ, ಇಂದು 2026 ಫೆಬ್ರವರಿ 26 ಗುರುವಾರ. ಇಂದಿನ ಸೂರ್ಯೋದಯ ನಿಮ್ಮ ಪಾಲಿಗೆ ಸಾಮಾನ್ಯವಲ್ಲ. ಇದು ನಿಮ್ಮ ಸುದೀರ್ಘ ಕಾಯುವಿಕೆಗೆ ಸಿಗಲಿರುವ ಅಂತಿಮ ವಿಜಯದ ಮುನ್ನುಡಿ. ವಿಡಿಯೋವನ್ನು ಒಂದು ಕ್ಷಣ ಸ್ಕಿಪ್ ಮಾಡಬೇಡಿ. ಇದು ನಿಮ್ಮ ವಿಧಿಯ ಆಟ ಬದಲಾಗಿದೆ. ಮಕರ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಶನಿದೇವನು ಈಗ ನಿಮಗೆ ಶಿಕ್ಷೆ ಕೊಡುವುದನ್ನು ನಿಲ್ಲಿಸಿ ಬಹುಮಾನ ಕೊಡುವ ಸ್ಥಾನಕ್ಕೆ ಬಂದಿದ್ದಾನೆ. ಶನಿ ಮಹಾತ್ಮನೇ ಕೃಪೆ. ಇಷ್ಟು ದಿನ ನಿಮ್ಮ ಕಾಲ ಎಳೆಯುತ್ತಿದ್ದವರು ಇಂದಿನ ನಿಮ್ಮ ನೆರಳು ಕಂಡು ಬೆಚ್ಚಿ ಬೀಳಲಿದ್ದಾರೆ. ನಿಮ್ಮೊಳಗಿದ್ದ ಭಯ ಮತ್ತು ಆತಂಕ ದೂರವಾಗಿ ಒಂದು ರೀತಿಯ ದೈವಿಕ ಶಾಂತಿ ನಿಮ್ಮನ್ನು ಆವರಿಸಲಿದೆ. ನಿಮ್ಮ ಏಳಿಗೆಗೆ ಅಡ್ಡಗಾಲು ಹಾಕಿದವರು ಇಂದು ತಾವಾಗಿ ಸೋಲೊಪ್ಪಿಕೊಳ್ಳುವ ಸಮಯ ಬಂದಿದೆ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮನ್ನು ಒಬ್ಬಂಟಿ ಮಾಡಲಾಗಿತ್ತು ಅಲ್ವಾ? ನೀವು ಪಟ್ಟ ಶ್ರಮಕ್ಕೆ ಕ್ರೆಡಿಟ್ ಬೇರೆಯವರ ಪಾಲಾಗುತ್ತಿತ್ತು. ಮಕರ ರಾಶಿಯವರೇ, ಶ್ರಮದಾಯಕ ಜೀವನಕ್ಕೆ ಇಂದು ವಿಶ್ರಾಂತಿ ಸಿಗಲಿದೆ. ಆಫೀಸ್ನಲ್ಲಿ ಇಂದು ನಿಮಗೆ ಸಿಗಲಿರುವ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಹಣೆ ಬರಹವನ್ನೇ ಬದಲಿಸಲಿದೆ. ನಿಮ್ಮನ್ನು ಕಡೆಗಣಿಸಿದ ಬಾಸ್ ಅಥವಾ ಸಹೋದ್ಯೋಗಿಗಳು ಇಂದು ನಿಮ್ಮ ಸಲಹೆಗಾಗಿ ಕಾಯುತ್ತಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಕಾಯುತ್ತಿರುವವರಿಗೆ ಇದು ಒಂದು ಶುಭ ಸುದ್ದಿ ಸಿಗುವ ಸಾಧ್ಯತೆ 90%ರಷ್ಟಿದೆ. ಇಂದಿನಿಂದ ನೀವು ಕೆಲಸಕ್ಕಾಗಿ ಓಡುವುದಲ್ಲ, ಕೆಲಸವೇ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹಣದ ವಿಚಾರದಲ್ಲಿ ನೀವು ಅನುಭವಿಸಿದ ಬಡತನ ಅಥವಾ ಆರ್ಥಿಕ ಮುಗ್ಗುಟ್ಟು ಇಡೀ ಜಗತ್ತಿಗೆ ತಿಳಿದಿರಬಹುದು. ಆದರೆ ಪ್ರತಿಯೊಂದು ರೂಪಾಯಿಗೂ ನೀವು ಪಟ್ಟ ಒದ್ದಾಟ ಆ ದೇವರಿಗೆ ತಿಳಿದಿದೆ. ಸಾಲ ತೀರಿಸಲಾಗದೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹೋರಲಾಡಿಸಿ ದಿನಗಳನ್ನು ನೆನಪಿದೆಯೇ? ಆ ದಿನಗಳಿಗೆ ಹಿಂದೆ ಮಂಗಳ ಆಡುವ ಸಮಯ. ಇಂದು ಧನಸ್ಥಾನದಲ್ಲಿ ಗುರುಬಲದ ಸಂಯೋಗವಿದೆ. ಅನಿರೀಕ್ಷಿತವಾಗಿ ಹಣದ ಹರಿವು ಹೆಚ್ಚಾಗಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗಲಿದೆ. ಒಂದು ವೇಳೆ ನಿಮ್ಮ ಹಣ ಯಾರಾದರೂ ಬಾಕಿ ಉಳಿಸಿಕೊಂಡಿದ್ದರೆ ಇಂದು ಅದನ್ನು ಕೇಳಲು ಸರಿಯಾದ ಸಮಯ. ಲಕ್ಷ್ಮಿಯು ಇಂದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿದ್ದಾಳೆ. ಸಂಬಂಧಗಳ ವಿಚಾರದಲ್ಲಿ ನೀವು ಯಾವಾಗಲೂ ಸತ್ಯವಂತರು. ಆದರೆ ಜನರು ನಿಮ್ಮ ಸೌಜನ್ಯವನ್ನೇ ದೌರ್ಬಲ್ಯ ಎಂದು ಭಾವಿಸಿದರು. ಮಕರ ರಾಶಿಯವರೇ, ನಿಮ್ಮನ್ನು ನೋಯಿಸಿ ಹೋದವರು ಇಂದು ತಮ್ಮ ತಪ್ಪಿನ ಅರಿವಿಗಾಗಿ ನಿಮ್ಮ ಬಳಿ ಕ್ಷಮೆ ಕೇಳಲು ಬರಬಹುದು. ಆದರೆ ನೀವು ನಿರ್ಧಾರ ಮಾಡುವಾಗ ಕೇವಲ ಭಾವನೆಗಳಿಗೆ ಮಣಿಯಿಡಬೇಡಿ. ಮನೆಯಲ್ಲಿ ಮದುವೆಯ ಮಾತುಕತೆಗಳು ಇಂದು ಸುಗಮವಾಗಿ ನಡೆಯಲಿವೆ. ಕಳೆದು ಹೋದ ಹಳೆಯ ಪ್ರೀತಿ ಅಥವಾ ಗೆಳೆತನ ಮತ್ತೆ ಚಿಗುರೊಡೆಯುವ ಲಕ್ಷಣಗಳಿವೆ. ಮಕರ ರಾಶಿಯವರೇ, ಇಂದಿನ ಆ ಅದೃಷ್ಟ ನಿಮ್ಮ ಕೈ ಬಿಡಬಾರದು ಎಂದರೆ ಈ ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಇಲ್ಲ, ಈ ಫಲಗಳು ನಿಮಗೆ ದೊರೆಯುವುದಿಲ್ಲ. ಇಂದು ಹತ್ತಿರದ ಶನಿದೇವನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಶನಿ ಚಾಲಿಸ ಪಠಿಸಿ. ಇಂದು ಹಸಿದಿರುವ ಕಪ್ಪು ನಾಯಿ ಅಥವಾ ಕಾಗೆಗೆ ಆಹಾರ ನೀಡಿ. ಇದು ನಿಮ್ಮ ಕರ್ಮ ದೋಷಗಳನ್ನು ಸುಡುತ್ತದೆ. ಇಂದು ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಕರ ರಾಶಿಯವರೇ, ನೀವು ವಜ್ರದಂತೆ ಎಷ್ಟು ಒತ್ತಡ ಇರುತ್ತದೋ ಅಷ್ಟೇ ಹೊಳೆಯುತ್ತೀರಾ. ಇಂದು ನಿಮ್ಮ ಹೊಳೆಯುವ ಸಮಯ ಬಂದಿದೆ. ಇಂದಿನಿಂದ ನೀವು ಬರೆಯುವ ಪ್ರತಿಯೊಂದು ಪುಟವೂ ಚಿನ್ನದ ಅಕ್ಷರವಾಗಲಿದೆ. ತಲೆ ಎತ್ತಿ ಬದುಕೆ. ನಿಮ್ಮ ಜೀವನದ ಅತಿ ದೊಡ್ಡ ಕಷ್ಟದ ಬಗ್ಗೆ ಕಮೆಂಟ್ ಮಾಡಿ. ನಾವು ನಿಮಗಾಗಿ ಇಂದು ವಿಶೇಷವಾಗಿ ಪೂಜೆ ಮಾಡಿ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಕುಟುಂಬಕ್ಕೆ ಸೇರಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಜಯ ನಿಮ್ಮದಾಗಿರಲಿ. ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ತಪ್ಪದೆ ಕಮೆಂಟ್ ಮಾಡಿ. ಎಲ್ಲರಿಗೂ ಸರ್ವರಿಗೂ ಒಳ್ಳೆಯದಾಗಲಿ.